ಹಿಂಗೆ 4 ಜನ ಬುದ್ಧಿವಂತರು, ಬಹಳ ಬುದ್ಧಿವಂತರು, ಪಾಂಡುಪುರದಲ್ಲೆಲ್ಲೂ ಕೆಲಸ ಇಲ್ಲಕ್ಕಲ್ಲ, ಸರಿಯಾಗಿ ಸಂಬಳ ಕೊಡೋದಿಲ್ಲ, ಇಲ್ಲಿ ಕೂಲಿ ಎಟ್ಕೋದಿಲ್ಲ ಅಂದ್ಬಿಟ್ಟು ಬೆಂಗಳೂರಿಗೆ ಹೊಂಟೋದ್ರಂತೆ. ಯಾತ್ಗೆ? ಕೆಲ್ಸಕ್ಕೆ ಬೆಂಗಳೂರಿಗೆ ಹೊಂಟೋಗ್ಬಿಟ್ರಂತೆ. ಹೋಗುವಾಗ ಒಬ್ಬ ಬಿಕ್ಲೈದನ್ನ ಕರ್ಕೊಂಡೋಗ್ರೆ ಜೊತೆಲಿ. ಎಂತ ಬಿಕ್ಲೈದ ಅಂದ್ರೆ ಒಂದ್ ಮಾತಾಡ್ಬೇಕು ಅಂದ್ರೆ 3 ಕೋಳಿ ಒಮ್ಮೆಕ್ಕೆ ಕೂಗ್ಬೇಕು, ಅಂಥ ಬಿಕ್ಲ ಅವನು. ಇದ್ಯಾಕ್ಲ ರಾಮ ಊಟ ಆಯ್ತಾ ಅಂತ ನಾವಂದ್ರೆ ಅವನಂತಿದ್ದ ಇದ್ಯಾಕ್ಲ ರಾಮ ಊಟ ಆಯ್ತಾ ಅಂತಿದ್ದ ಅವನು. ಅಂತ ಬಿಕ್ಲೈದನ್ ಜೊತೆಲಿ ಕರ್ಕೊಂಡೋಗೋರೆ. ಶನಿವಾರ ದಿನ ಹೊಂಟೋಗೋರೆ ಕೆಲಸ ತಗೊಳ್ಮ ಅಂತ. ಹೋಗಿ ಒಂದ್ ದೊಡ್ಡ ಫ್ಯಾಕ್ಟ್ರಿಲಿ ನಿಂತವ್ರೆ. ಏನು ಜನ ಎಲ್ಲ ಚಿಕ್ಕಿರ್ ನಿಂತವ್ರೆ. ಆ ಮ್ಯಾನೇಜರ್ ಬಂದು ಹೇಳ್ದ, ನೋಡ್ರಪ್ಪ ಇವತ್ತು ನಮ್ ದೊಡ್ಡ ಸಾಹೇಬ್ರು ಬಂದಿಲ್ಲ, ಎಲ್ಲ ಸೋಮವಾರ ಬಂದ್ಬಿಡಿ 9 ಗಂಟೆಗೆ ಹೋಗ್ರಿ ಅಂತ ಕಳಿಸ್ಬಿಟ್ಟು. ಇವನೇನ್ ಮಾಡ್ದ, ಒಬ್ಬ ಬುದ್ಧಿವಂತ ನಿನ್ನಂತವ್ನ ಏನ್ ಮಾಡ್ದ, ಲೋ ಇನ್ನು ಮಂಡ್ಯಕ್ಕೆ ಹೋಗಿ ಮಂಡ್ಯದಿಂದ ತಿರ್ಗಾ ಸೋಮವಾರ ಬರೋಕಾದ ಬಸ್ ಚಾರ್ಜ್ ಹಾಕೊಂಡು ಅದೇ ದುಡ್ಡಿಗೆ ಇಲ್ಲೇ ಎಲ್ಲಾರು ಒಂದ್ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದು, ಮ್ಯಾಲೆ ಬಿಲ್ಡಿಂಗ್ ಮೇಲೆ ಹೋಟ್ಲ್ ರೂಮ್ ಎಲ್ಲ ನೋಡ್ಕೊಂಡು ನಾವು ಬೆಂಗಳೂರೆಲ್ಲ ನೋಡ್ಕೊಂಡು ಸೋಮವಾರ ಹೊತ್ತಂತೆ ಕೆಲಸ ತಕ ಹೊಂಟಮ್ಮ ಕರ್ಲಾ ಅಂತ. ಆಯ್ತು ಅಂದ್ಬಿಡುತ್ತೆ. ಹೋದ್ರು ಒಂದ್ ಹೋಟ್ಲ್ ಹತ್ರ ಹೋಗಿ ನಿಂತ್ಕೊಂಡ್ರು. ಏನ್ 25 ಅಂತಸ್ತಿ ಹೋಟ್ಲದು. ಇವ್ರು ಕೇಳ್ತಾವ್ರೆ, ಸ್ವಾಮಿ ಕೊನೆ ಮಾಡಿಲಿ ನಮಗೆ ಮೇಲ್ಗಡೆ ಮಾಡಿಲಿ ಕೊನೆ ರೂಮ್ ಕೊಟ್ಬಿಡಿ ಅಂತವ್ರೆ. ಏನೋ ಮುಂಡತ್ತೇವೆ ನಿಮ್ಗೆ ತಲೆಗಿಲ್ ಕೆಟ್ಟೋಗಿದ್ದದ್ರಲ್ಲ ಅಲ್ಲಿ ಗಂಟು ಕೇಳ್ತಾ ಇದ್ರಲ್ಲ, ಯಾಕೆ ಅಂದ್ರು ನಾವ್ ಮ್ಯಾಲ್ ನಿಂತ್ಕೊಂಡ್ ಬೆಂಗಳೂರು ನೋಡ್ಬೇಕು ಸ್ವಾಮಿ ಅಂದ್ರು. ಆಯ್ತು ಅಂತ ಕೊಟ್ಬಿಟ್ರು ರೂಮ. ಏನು ಲಿಫ್ಟ್ ಹತ್ತಿ ಮ್ಯಾಕ್ ಹೋಗುವಾಗ ಐಕ್ಳು ಹೇಳ್ತಾವ್ರೆ, ಬಡ್ಡಿ ಐಕ್ಳು ನೋಡ್ಲ ನಮ್ಮೂರವ್ರು ಏನಾರ ನೋಡ್ಬಿಟ್ರೆ ಹಿಂಗೆ ಏನು ಏರೋಪ್ಲೇನ್ ಹೋದಂಗ್ ಹೋಯ್ತಾದಲ್ಲ ಮ್ಯಾಕ್ ಹೋಗಿ, ಸ್ವರ್ಗಕ್ಕೆ ಹೋದಂಗ್ ಹೋಯ್ತಾದಲ್ಲ ಅಂತಂದ್ರು. ಆ ಪಕ್ಕ ಇದ್ದವನೊಬ್ಬ ಅಂದ, ಏನಾರ ಲಿಫ್ಟ್ ಏನಾರ ಕೆಟ್ಟೋಗಿ ಚೈನ್ ಕಿತ್ಕಿತ್ತು ಅಂದ್ರೆ ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗುದು ನಾವು ಅಂತ. ರೂಮ್ಗೆ ಹೋದ್ರು, ಕೈ ಕಾಲ್ ಮಕ್ಕ ತೊಳ್ಕಂದ್ರು, ಎಲ್ಲ ಆಯ್ತು. ನಮ್ಮ ಅಪ್ಪಾಜಿ ಅಂತ ಒಬ್ಬ ಧರ್ಮರಾಯ ಒಬ್ಬ ಇದ್ದ. ಅವ್ನು ಹೇಳ್ದ, ನಡ್ಲ ಬೆಂಗಳೂರು ಬರೋದ್ ಬಂದಿವಿ, ಇಲ್ಲೆಲ್ಲೋ ರಾಗಿ ಪಾರ್ಕು, ಭತ್ತದ ಪಾರ್ಕು, ಕಬ್ಬನ್ ಪಾರ್ಕು ಎಲ್ಲ ಬೆಳೆದಿದ್ದಾರಂತೆ, ನೋಡ್ಕೊ ಬರಮ್ಮ ನಡ್ಲ ಅಂದವ್ರೆ. ನೋಡಿ, ಕಬ್ಬನ್ ಪಾರ್ಕ್ ಅಂದ್ರೆ ಅದು ಕಬ್ಬನ್ ಅನ್ನೋದು ಒಬ್ಬ ವ್ಯಕ್ತಿ ಹೆಸರು. ಅದ ಎಷ್ಟೋ ಐಕ್ಳ ಗೊತ್ತಿಲ್ಲ. ಕಬ್ಬನ್ ಪಾರ್ಕ್ ಅಂದ್ರೆ ಕಬ್ಬನೇ ಬೆಳೆದೇವೆ ಅಂತ ತಿಳ್ಕೊಬಿಟ್ಟವ್ರೆ. ಇವ್ರೇನ್ ಮಾಡಿದ್ರು, ಲಿಫ್ಟ್ ಅಲ್ಲಿ ಇಳಿದು ಹೋಗ್ಬಿಟ್ಟಿದ್ದೆ. ವಾತರಿನ್ ಸಂದ್ಗಂಟ ಸುತ್ತಿ 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 ಈ ಉಗಾದಿ ಹಬ್ಬದಲ್ಲಿ ಮಧ್ಯಾಹ್ನ 12 ಗಂಟೆಲಿ ಕಡುಬು ಅಲ್ಲಿಗಿಂಚ್ಕೊಳ್ಳೋದಿಲ್ವಾ, ಹಂಗ 5 ಗಂಟೆಲಿ ಬಂದು ಸಂಜೆ 5 ಗಂಟೆಲಿ ಹೋಟ್ಲು ಮುಂಚಾರ ಕೂತ್ಕೊಬಿಟ್ಟವ್ರೆ. ಆ ಹೋಟ್ಲವರು ಬೋರ್ಡ್ ಹಾಕವ್ರೆ, ಏನಂತ, ದಯಮಾಡಿ ಲಿಫ್ಟ್ ಕೆಟ್ಟೋಗದೆ ಮೆಟ್ಲೆ ಹತ್ಬೇಕು ಅಂದವ್ರೆ. ಏನ್ ಇವ್ರಿಗೆ ಜೀವ ಬಾಯಿಗೆ ಬಂದಂಗ ಆಗೋಗದೆ. ಏನ್ ಮನೆಗಳಾಗೋರಿಗೆ 25 ಅಂತಸ್ತು ಹತ್ತೋದ್ಕಿನ್ ಹೊಸಿ ಹೊತ್ತಾದ ಕೈಕಾಲಿ ಹಾತ್ಕಾದವು. ಆಗ ಒಬ್ರು ಏನ್ ಮಾಡಿದ್ರಲ್ಲೋ, 4 ಮೆಟ್ಲು ಹತ್ತಿದ್ದಂಗೆ ಒಬ್ಬೊಬ್ರು ಕಾಮಿಡಿಯ ತಮಾಷೆ ಮಾಡ್ಕೊಂಡು ಹತ್ಬಿಡ್ಮಕ್ಕರಲ್ಲ. ಆಗ ನಗ್ತಾ ನಗ್ತಾ ಗೊತ್ತಾಗುದಿಲ್ಲ, ಹತ್ಬಿಡ್ಮ ಅಂದವ್ರೆ. ಆಯ್ತು ಅಂತ ಒಪ್ಕೊಂಡವ್ರೆ. ಸರಿ ಶುರು ಮಾಡವ್ರೆ. 4 ಮೆಟ್ಲು ಹತ್ತವ್ರೆ. ಆಗ್ಲೇ ಬಿಟ್ಲ ಶುರು ಮಾಡ್ದ. ಲೋ ಆವೇಶ ಅಂದ. ಅಯ್ಯೋ ಮಂಗ್ ಬಡತದೆ, ನಿನ್ ಬಾಯಿಲ್ ಕತೆ ಕೇಳಿದ್ರೆ ಏನ್ ಚಂದ್ವು. ನೀನು ಹೇಳೋದಕ್ಕೆ ಕತೆಯ ಮುಗ್ದೋಯ್ತು ಎಲ್ಲ ಕತೆ. ಬೇಡ ಬಲ ಅಂತ ತಲೆ ಮೇಲೆ ಹೊಡ್ಕ ಕರ್ಕೊಂಡು ಹೋದ್ರು. 15 ಅಂತಸ್ತು ಹೋದ್ರು. ತಿರುಗಿ ಶುರು ಮಾಡ್ದ. ಅರೋ ರಮೇಶ ಬಡ್ಡಿ ನನ್ನ ಮಾತ ಕೇಳು ಅಂದ. ನಿನ್ ಮಾತೇನು ಕೇಳೋದು ಬಡತದೆ ಅಂದ್ಬಿಟ್ಟು ತಲೆ ಮೇಲೆ ಹೊಡ್ಕ ಮ್ಯಾಕ್ ಬರ ಕರ್ಕೊಂಡು ಹೋದ್ರು. ಏನ್ 25ನೇ ಅಂತಸ್ತಿಗೆ ಹೋಗಿ ಕೈ ಕಾಲು ಸೋತ್ಕೊಂಡು ಸುಸ್ತಾಗಿ ಹತ್ತೋಗೊಬ್ಬ ಇದೊಂದ್ಮೇಲೆ ಯಾರೊಬ್ಬ ಇಂಥ ಪುಣ್ಯಾತ್ಮ ಹೇಳದಂತೆ, ಆ ಬಿಕ್ಕಲ್ ಬಿಟ್ಟಿದ್ದು ಕೆಳಗಿಂದ ಕ್ಯಾ ಅಂತಿತ್ತು. ಅದ್ ಯಾವ ಕತೆ ಹೇಳೋದು ಹೇಳ್ಬಿಡಿ ಬಿಡ್ಬಿಡಲ್ಲ ಅಂದವ್ರೆ. ಆಗ ಹೇಳ ಕತೆ ಅಂದವ್ರೆ. ಆಗ ಶುರು ಮಾಡೋನೆ, ಬಟ್ ಏನ್ಲಿಯ ರೂಮನ್ ಕಿಕ್ಕಿ ಕೆಳಗೆ ಬಿಟ್ಟಿವ್ರಿ ಏನಂತ ಅವನು. ಆಗ ಅಂದ್ರಂತೆ, ಹೋಗ್ತಾರೋಗ್ಲ ಅಂದ್ರಂತೆ, ಈ ಎಲ್ಲ ಇಳಿರಿ ಅನ್ನಂತ ಅವನು. ಕೆಳಗತ್ತುವಾಗ್ಲೇ ಒಂದ್ ಮಾತು ಕೇಳಿದ್ರೆ, ಬಿಕ್ಕಲ್ ಮಾತು ಒಬ್ಬನ್ ಕೇಳಿ ಅದಕ್ಕೆ ಹೇಳೋದು. ಅವ್ವ ಮನೇಲಿ 5 ಜನ ಇದ್ರೆ 5 ಜನ ಬುದ್ಧಿವಂತರು ಇರಲ್ಲ, ಯಾರಾದ್ರೂ ಒಬ್ರು ದಡ್ಡಿರ್ತಾರೆ. ಅವ್ರನ್ನೂ ಮನ್ಸಿಗೆ ನಾವು ಸಮವಾಗಿ ತಕೊಳ್ಬೇಕು, ಅವ್ರನ್ನೂ ಪ್ರೀತಿಯಿಂದ ತಕೊಳ್ಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರ್ಸೋಣ ಬಂಧುಗಳೇ. ಯಾಕೆಂದ್ರೆ ಇಂಥ ಒಳ್ಳೊಳ್ಳೆ ಕಥೆಗಳನ್ನ ಮಕ್ಕಳಿಗೆ ಹೇಳ್ಕೊಡಿ. ಇವತ್ತು ಕಥೆಗಳನ್ನ ಹೇಳುವಂತ ಪ್ರತೀತಿ ಕಡಿಮೆ ಆಗ್ತಾ ಇದೆ. ಅವಾಗ ಹೇಳ್ತಿದ್ರು, ಒಂದ್ ಕಾಲದಲ್ಲಿ ರಾಜ ಇದ್ದಂತೆ, ರಾಣಿ ಇದ್ದಂತೆ, ಹಂಗಂತೆ ಹಿಂಗಂತೆ ಅಂತ ಕತೆ ಹೇಳ್ತಿದ್ರು. ಇವತ್ತು ಯಾರು ಹೇಳ್ಕೊಡೋರಿಲ್ಲ. ಧಾರವಾಹಿಲಿ ಹಿಂಗಾಯ್ತಂತೆ ಕಂತಾಯಿ,
ಪುಟಕ್ಕನ ಮಗಳು ಹಿಂಗಾಯ್ತಂತೆ ಕಂತಾಯಿ, ಚೆನ್ನಕ್ಕನ ಮಗಳು ಹಿಂಗಾಯ್ತಂತೆ ಕಂತಾಯಿ, ಬರೀ ಇವೇ ಆಡ್ಕ ಕೂತವ್ರಲ್ಲ. ಅದಾಗೋದು ಬೇಡ. ನಗುತ್ತಾ ನಾವು ಜೀವನವನ್ನ ಸಾರ್ಥಕತೆಗೊಳಿಸ್ಕೊಳ್ಬೇಕು. ನಗ್ನಗ್ತ ಜೀವನವನ್ನ ಸಾರ್ಥಕತೆ ಕಳಿಸ್ಕೊಳ್ಬಿಡ್ಬೇಕು. ಯಾಕೆಂದ್ರೆ ನಗುವೆ ಜೀವನದ ಮರ್ಮ. ನೋಡಿ, ಈ ದೇಹ ಒಂದು ಸರ್ಕಾರ ಇದ್ದಾಗೆ, ಈ ದೇಹ ಒಂದು ಸರ್ಕಾರ ಇದ್ದಾಗ ಕೇಳಿಸ್ಕೊಳ್ಳಿ. ನಿಧಾನಕ್ಕೆ ಎದ್ದೋಯ್ತಾಳ ತಾಡಪ್ಪ, ಅಷ್ಟೊತ್ತಿನ ಮಾತಾಡ್ ಸಾಕಾಗ ಇಬ್ರು. ಅದೇನ್ ಮಾತಾಡ್ಕೊಂಡ್ರ ಈ ಸೌಂಡ್ ಒಳಗಡೆ ಏನು ಗೊತ್ತಾಗ್ಲಿಲ್ಲ. ಅವ್ ಅಂದವ್ರೆ, ಇವ್ರು ಅಂದವ್ರೆ, ಅಷ್ಟೇ, ಇನ್ನೇನು ಗೊತ್ತಾಗುದಿಲ್ಲ. ಇದಕ್ಕೊಂದು ಉದಾಹರಣೆ ಹೆಂಗೆ ಅಂದ್ರೆ, ಅಪ್ಪಾಜಿ ಇಬ್ರು ಕಿವುಡ್ರು ರೋಡಲ್ಲಿ ಸಿಕ್ಬಿಟ್ರಂತೆ. ಇಬ್ರು ಕಿವುಡ್ರು. ಇವ್ರ ಕಿವುಡ್ರು ಹೆಂಗೆ ಅಂದ್ರೆ, ಪಟಾಕಿ ಹಸಿ ಅಟಂ ಬಾಂಬ್ ಹಸಿದ್ರು ಇಬ್ರು ಕಿವಿ ಕೇಳ್ತಿರ್ಲಿಲ್ಲ. ಒಬ್ಬ ಕಿವುಡ ಬ್ಯಾಗ್ ಹಿಡ್ಕ ಬಂದಂತೆ ರೋಡ್ಗೆ, ಇನ್ನೊಬ್ಬ ಕಿವುಡ ಎದುರುಗಡೆ ಸಿಕ್ಬಿಟ್ಟ. ಅಕ್ಕ ನಿನಗೆ ಹೇಳ್ತಾ ಇರೋದು ಈ ಮಾತ ಕೇಳಿಸ್ಕೊ. ಇನ್ನೊಬ್ಬ ಕಿವುಡ ಇತ್ತಾಗ ಸಿಕ್ಬಿಟ್ಟ. ಒಬ್ಬ ಕಿವುಡ ಅಂದ, ಯಾರೋ ಬ್ಯಾಗ್ ಹಿಡ್ಕೊ ಹೋಯ್ತಿದ್ನಲ್ಲ ಅವನ್ನ ಕೇಳ್ದೆ, ಇನ್ನೊಬ್ಬ ಎದುರುಗಡೆ ಸಿಕ್ತನು. ಏನ್ಯಾ ಇವತ್ತು ಗುರುವಾರ ಪಾಂಡಪುರ ಸಂತಕ್ಕೆ ಹೋಯ್ತಾ ಇದೀಯಾ ಅಂದ. ಅವನಂದ, ಈ ಬ್ಯಾಗ್ ಹಿಡ್ಕೊ ಹೋಯ್ತಿದ್ನಲ್ಲ ಬಿಡ್ತು ಅನ್ನೋ ಬಿಡತ್ತದೆ, ನಾನ್ ಯಾಕೋ ಹಂಗ್ ಮಾಡನೆ ಸಂತಕ್ಕೆ ಹೋಯ್ತಾವನಿ ಅಂದ ಅವನು. ಇಬ್ರು ಏನ್ ಹೇಳಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಅವನ್ಗೆ ಏನ್ ಹೇಳ್ದ, ಇವ್ರಿಗೆ ಹಂಗೆ ನಮ್ಮ ಅಕ್ಕರಿಬ್ರು ಮಾತಾಡ್ಕೊಂಡ್ರು. ಒಳಕ್ ಹೋದ್ಲಿ ಸುಮ್ನಾದ್ರು. ಹಿಂಗೆ ಈ ದೇಹ ಒಂದು ಸರ್ಕಾರ ಇದ್ದಾಗೆ. ಈ ಸರ್ಕಾರದೊಳಗೆ ಹಲವಾರು ಜನ ಮಂತ್ರಿಗಳವ್ರೆ. ಆ ಮಂತ್ರಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಈ ಸರ್ಕಾರ ಚೆನ್ನಾಗಿರ್ತದೆ. ಒಬ್ಬ ಮಂತ್ರಿ ಏನಾರ ಮಿಸ್ ಮಾಡಿದ್ರು ಕೂಡ ಆ ಸರ್ಕಾರ ಢಮಾರ್ ಬಿದ್ದೋಗ್ಬಿಡ್ತದೆ. ಅದಕ್ಕೆ ಈ ಮ್ಯಾಲಿಂದ ಕೆಳಕಟ್ಟಿ ಹೇಳ್ಕೊಬತ್ತೀನಿ, ಯಾವ್ಯಾವ ಮಂತ್ರಿಗಳು ಎಲ್ಲೆಲ್ಲವ್ರೆ ಅಂತ ಲಿಗ್ವಾಗಿ ಕೇಳಿಸ್ಕೊಳ್ಳಿ, ಲಿಗ್ವಾಗಿ ನೋಡ್ಕೊಳ್ಳಿ. ಈ ಕೂಲಿದೆಯಲ್ಲ, ಇದು ಅರಣ್ಯ ಖಾತಾ ಸಚಿವರು. ಕಾಡು ಪ್ರಾಣಿಗಳ ಆರಂಭ ಆಗುದೇ ಇಲ್ಲಿಂದ. ನಮ್ಮ ಓದಿರಿಗೆಲ್ಲ ಚೆನ್ನಾಗ್ ಗೊತ್ತು. ಮಧ್ಯಾಹ್ನ 12 ಗಂಟೆಲಿ ಭಾಷಣಕ್ಕೆ ತಕ ಕೂತಿರ್ತಾರೆ. ಹುಲಿ, ಸಿಂಹ, ಗಂಡೀರ ನಡಿಕೆ. ಅವೇನಾರು ಎದ್ದೇಳಲಿಲ್ಲ ಅಂದ್ರೆ ಸೀರೆಣ್ಗೆ ತಗೊಬರ್ತಾರೆ. ಅಂತ ಎದ್ದೇಳ್ಸುದವ. ಅಲ್ಲಿಂದ ಒಂಚೂರು ಕೆಳಕ್ ಬಂದ್ರೆ ಕಣ್ಣಿದೆಯಲ್ಲ, ಇದು ರಕ್ಷಣಾ ಖಾತೆ. ಯಾರಿಂದ ರಕ್ಷಣೆ ಅಂದ್ರೆ ಸಾಲ್ಗಾರರಿಂದ ರಕ್ಷಣೆ. 2,000 ರೂಪಾಯಿ ಕೊಟ್ರಲ್ಲ, ಏನಾರ ಈ ಸಂದಿಲ್ ಕಂಡ್ರೆ ಆ ಸಂದಿಲ್ ದಢಾರ್ ಬಿದ್ದೆದ್ಬಿಡುದು ಹಂಗೆ. ಅಲ್ಲಿಂದ ಒಂಚೂರು ಕೆಳಕ್ ಬಂದ್ರೆ ಈ ಮೂಗಿದೆಯಲ್ಲ, ಇದು ಹವಾಮಾನ ಇಲಾಖೆ. ಯಾರಟ್ಟಿಲ್ ಬಾಡ್ನೆ ಹೆಸರು ಚೆನ್ನಾಗ್ ಮಾಡಿದ್ರು, ಬೋಂಡ ಚೆನ್ನಾಗ್ ಮಾಡಿದ್ರು ಅಂತ ಕೇಳ್ಕೊಂಡು ಹೋಗುದು. ಎಡಬಲ ಕಿವಿ ಇದೆಯಲ್ಲ, ಅದು ಮುಜರಾ ಇಲಾಖೆ. ದೇವಸ್ಥಾನದಲ್ಲಿ ಪೂಜಾರಪ್ಪ ಹೂಕೋಟಿ ಇಟ್ಕೆ ತಠಾರ್ ತಕ್ ಮಾಡಿಕೊಂಡು ಹಂಗೆ. ಅಲ್ಲಿಂದ ಒಂಚೂರು ಕೆಳಕ್ ಬಂದ್ರೆ ಬಾಯಿ ಇದೆಯಲ್ಲ, ಇದು ವಾರ್ತಾ ಮತ್ತು ಪ್ರಸಾರ ಖಾತೆ. ಕಂಡವ್ರ ಮನೆ ಸುದ್ದಿ ಆದ್ರೆ 1 ತಿಂಗಳಾದ್ರೂ ಬಿಡುವಂಗಿಲ್ಲ, 1.5 ತಿಂಗಳಾದ್ರೂ ಬಿಡುವಂಗಿಲ್ಲ, ಆಡತ್ಲೇ ಇರುದು. ಬಾಯಿ ಒಳಗಡೆ ಹಲ್ಲಿದೆಯಲ್ಲ, ಸಣ್ಣ ಕೈಗಾರಿಕೆ. ಇಂಥ ಟೈಮಲ್ಲಿ ನಿಪ್ಪಿಟ್ಟು ಚಕ್ಲಿಗೆ ಕೊಟ್ಬಿಟ್ಟಿದ್ರು ಒಳ್ಳೆ ಆಡ್ ಮರಿ ಗಳಿಸೋಕ್ ಪಡದಂಗ ಆಗುದು. ಕಟ್ಮಾ ಕಡ್ಕ ಕೂತಿರ್ಬೋದಾಗಿ. ಅಲ್ಲಿಂದ ಒಂಚೂರು ಕೆಳಕ್ ಬಂದ್ರೆ ಎದೆ ಇದೆಯಲ್ಲ, ಇದು ಮಿಲಿಟ್ರಿ. 15 ಲಕ್ಷ ಸಾಲ ಮಾಡಿರ್ಲಿ, 15 ಮನೆ ಹಾಳು ಮಾಡಿರ್ಲಿ, ಎದೆ ಎತ್ಕೊಂಡೆ ತಿರ್ಗಾಡ್ತಾರೆ. ಬಲಗೈ ಇದೆಯಲ್ಲ, ಇದು ಮಧ್ಯಮ ಕೈಗಾರಿಕೆ. ತಟ್ಟೆಗೂ ಬಾಯಿಗೂ ನಿರಂತರವಾಗಿ ಸೇವೆ ಕೊಡುವಂಥದ್ದು. ಎಡಗೈ ಇದೆಯಲ್ಲ, ಇದಲ್ಲಿ ಇವಾಗ ನೋಡ್ಕೋಬೇಕು, ಕೊಳಚೆ ನಿರ್ಮೂಲನ ಮಂಡಳಿ. ಅಲ್ಲಿಂದ ಒಂಚೂರು ಕೆಳಕ್ ಬಂದ್ರೆ ಹೊಟ್ಟೆ ಇದೆಯಲ್ಲ, ಇದು ಆಹಾರ ನಾಗರಿಕ ಸರಬರಾಜು ಮತ್ತು ಉಗ್ರಾಣ ಖಾತೆ. ಏನ್ 15 ದಿನದಿಂದ ತಿಂದಿದ್ದೆಲ್ಲ ಹೊಟ್ಟೆ ಒಳಗೆ ತಾಡಾಕಬಿಟ್ಟು ಇನ್ಕಮಿಂಗ್ ಚೆನ್ನಾಗಿದ್ದು ಔಟ್ ಗೋಯಿಂಗ್ ಚೆನ್ನಾಗಿಲ್ಲ ಅಂದ್ರೆ ಬಗೆ ರಿಂಗ್ ಟೋನು. ಎಲ್ಲಾರ ಸೆಟ್ಟಲ್ಲೂ ರಿಂಗ್ ಟೋನ್ ಅದೇ ಕಣಪ್ಪ. ಹೊಟ್ಟೆಯಿಂದ ಒಂಚೂರು ಕೆಳಕ್ ಬಂದ್ರೆ ಕಾಲಿದೆಯಲ್ಲ, ಸಾರಿಗೆ ಖಾತೆ. ಅವಣ್ಣ ಆಗ್ಲೇ ನಗ್ತಾವ್ರೆ ನೆನೆಸ್ಕೊಂಡು. ಕಾಲು ಕನ್ನಡ ಸಾರಿಗೆ ಖಾತೆ. ಕಾರ್ ಇರ್ಲಿಲ್ದವಲ್ಲಿ ಓಡಾಡ್ಕೊಂಡು ನಡ್ಕೊಂಡ್ ತಿರ್ಗಾಡ್ಬೋದು, ಬಸ್ ಇರ್ಲಿಲ್ದವಲ್ಲಿ ನಡ್ಕೊಂಡ್ ತಿರ್ಗಾಡ್ಬೋದು. ಬಹಳ ಚೆನ್ನಾಗಿ ನಗ್ತಾ ಇದ್ದೀರಿ. ನಾನು 2 ಜಾಗ ಬಿಟ್ಬಿಟ್ಟಿವ್ನಿ. ನಿಮಗೂ ಕೇಳ್ದೇವ್ರು ಕಾಯ್ತಾ ಇಲ್ಲ, ನನಗೂ ಹೇಳ್ದೇವ್ರು ಕಾಯ್ತಾ ಇಲ್ಲ. 2 ಜಾಗ ಯಾವ್ದು ಬಿಟ್ಟಿದ್ದೀನೋ, ಒಂದು ಸಣ್ಣ ನೀರಾವರಿ, ಮತ್ತೊಂದು ರಸಗೊಬ್ಬರ ಖಾತೆ.